ಧರ್ಮ ಪ್ರಚಾರ ಮಾಡ್ಬೇಕಂತ ಜಂಗಮರ ಹೊಟ್ಟೆಗೆ ಹುಟ್ಟಿರ್ತೀವಿ, ಜಂಗಮರಾಗಿರ್ತೀವಿ, ಜ್ಞಾನ ಪ್ರಸಾರ ಮಾಡ್ಬೇಕಪ್ಪ, ನೀವು ಪುರಾಣ ಹೇಳ್ಬೇಕಂತ ಅಂದರು. ಅಂದ್ಕೊಂಡು ರೊಕ್ಕ ಯಾರು ಕೊಡ್ತಾರೆ ಅಂತ, ನಿನ್ನ ಮಾಡಿದಾಗ ನೀ ಹೇಳು ಪುರಾಣ ಅಂದರು. ಹೌದು, ರೊಕ್ಕ ಯಾರು ಕೊಡ್ತಾರೆ? ಎಲ್ಲ ಕೊಡ್ತಾರೆ ತಗೋ ಅಂತ ತಿಳ್ಕೊಂಡು ಹೇಳಿ 1 ತಿಂಗಳು ಪುರಾಣ ಹೇಳಿದಾಗ ಆಗಿನ ಕಾಲಕ್ಕೆ 1976ನೇ ಇಸ್ವಿಯಾಗ ಆಗಿನ ಕಾಲಕ್ಕೆ 1 ತಿಂಗಳು ನಮ್ಮ ಮಾಡಿದಾಗ ನಾ ಪುರಾಣ ಹೇಳಿದ್ಕೆ ಅವರು 4,000 ರೂಪಾಯಿ ಆಶೀರ್ವಾದ ಮಾಡಿದರು. ಹಂಗೆ ಶುರು ಆಯ್ತು ನೋಡಿ. ಗುರುಸ್ವಾಮಿ ಪುರಾಣ ಹೇಳ್ತಾನೆ ಕಾರ್ಯಕ್ಕೆ ಹಚ್ಬಿಟ್ರು. ಸಂಗೀತ ನಡೀತು, ಸಾಹಿತ್ಯ ನಡೀತು. ವಾಗೀಶ್ ಪಂಡಿತರ ಶಿವಾಚಾರ್ಯ ಮಹಾಸ್ವಾಮಿಗಳ ಆಶೀರ್ವಾದ ನನ್ನ ರೋಮದಲ್ಲಿ, ನನ್ನ ರಕ್ತದ ಧಮನಿಯಲ್ಲಿ ವ್ಯಾಪ್ತಿಯಾಗಿರ್ತದೆ. ಆ ಪುಣ್ಯಾತ್ಮ ನೆನೆಸ್ಕೊಂತ ಅವರ ಸ್ವರೂಪವನ್ನು ಪೂಜ್ಯ ಚನ್ನಸಿದ್ದರಾಮ ಭಗವತ್ಪಾದರಲ್ಲಿ ಕಂಡು ಅವರು ಕೊಟ್ಟಿರ್ತಕ್ಕಂಥ ನಾದ ಭಾಸ್ಕರ ಪ್ರಶಸ್ತಿಯನ್ನು ಭಾಳ ಭಕ್ತಿಯಿಂದ ಸ್ವೀಕಾರ ಮಾಡ್ತೀನಿ. ಅವರ ಆಶೀರ್ವಾದ ಇದೇ ರೀತಿ ನನಗಿರಬೇಕು, ನಿಮ್ಮೆಲ್ಲರ ಪ್ರೀತಿ ಅಭಿಮಾನ ನನಗಿರ್ಬೇಕು ಅಂತ ತಿಳ್ಕೊಂಡು ನಾನು ಮಾತು ಮುಗಿಸ್ತೀನಿ.